ವೀಕ್ಷಕರೇ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಕಾವ್ಯ ಸರ್. ಕಾವ್ಯ ಅವರೇ, ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ? 7 ವರ್ಷದಿಂದ. 7 ವರ್ಷ. 7 ವರ್ಷದಿಂದಲೂ ಗಾಡಿ ಓಡಿಸ್ತಾ ಇದ್ದೀರಾ? ನಿಮ್ಮ ಹಾಗೆ ಗಾಡಿ ಓಡಿಸೋ ಜನ ಎಷ್ಟಿದ್ದಾರೆ? ಒಂದು 11 ಜನ ಇದ್ದಾರೆ. 11 ಜನ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಎಷ್ಟು ಟ್ರಿಪ್ ಹೋಗ್ತೀರಿ? ನಾವು ಡೈಲಿ ಒಂದು 4-5 ಆಗುತ್ತೆ. ಇನ್ನು ಶನಿವಾರ ಭಾನುವಾರ ಒಂದು 10 ಟ್ರಿಪ್ ಆಗುತ್ತೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 7 ವರ್ಷ. 7 ವರ್ಷದಿಂದ ಮಾಡ್ತಾ ಇದ್ದೀರಾ ಅಂದರೆ ಸಾಕಷ್ಟು ಪ್ರಾಣಿಗಳನ್ನು, ಅವುಗಳ ವರ್ತನೆ ಎಲ್ಲ ನೋಡಿರ್ತೀರ, ಕೇಳಿರ್ತೀರ ಅಲ್ವಾ? ಪ್ರಾಣಿಗಳಲ್ಲಿ ಯಾವ ಪ್ರಾಣಿಗೆ ಜೇನು ಅಂದರೆ ಬಹಳ ಇಷ್ಟ? ಕರಡಿ. ಉತ್ತರ ಸರಿಯಾಗಿದೆ. ಅದಕ್ಕೆ ಜೇನು ಅಂದರೆ ಬಹಳ ಇಷ್ಟ. ಜೇನನ್ನು ತಿನ್ನುತ್ತೆ. ಜೇನಿನ ಮರಿಹುಳುಗಳಿರುತ್ತಲ್ಲ, ಅದನ್ನೂ ಇಷ್ಟಪಟ್ಟು ತಿನ್ನುತ್ತೆ. ಅದ್ರ ಮೈ ಮೇಲೆ ಕೂದಲು ಜಾಸ್ತಿ ಇರೋದ್ರಿಂದ ಜೇನು ಕಚ್ಚಿದ್ರೂ ಏನೂ ಆಗಲ್ಲ. ಆದರೆ ಇನ್ನೊಂದು ಕತೆ ಉಂಟು ನಮ್ಮಲ್ಲಿ. ಈ ಕರಡಿ ಜೇನನ್ನು ಹಲಸಿನ ಹಣ್ಣನ್ನು ಎರಡನ್ನೂ ಸೇರಿಸ್ಕೊಂಡು ತಿನ್ನುತ್ತೆ ಅಂತ. ಹೌದಾ? ಇಲ್ಲ, ಅದು ಮನುಷ್ಯ ಕಟ್ಟಿರೋ ಕತೆ. ಹಲಸಿನ ಹಣ್ಣು ಹೋಗಿ ಹುಡುಕೊಂಡು ಅದನ್ನು ತೊಗೊಂಡು ಬಂದು ಅದನ್ನೆಲ್ಲ ಬಿಡಿಸಿ ಜೇನುತುಪ್ಪ ತದ್ದು ಎರಡೂ ಕಲಸಿ ತಿನ್ನುತ್ತೆ ಅಂದರೆ ಅದೇ ಮನುಷ್ಯನ ಕಥೆ. ಅದು ಹಾಗೆ ಕಾಡಲ್ಲಿ ಏನೂ ನಡೆಯೋದಿಲ್ಲ. ಆದರೆ ಜೇನನ್ನು ತುಂಬ ಇಷ್ಟಪಟ್ಟು ತಿನ್ನುತ್ತೆ ಅನ್ನೋದಂತೂ ಸರಿಯಾದ ವಿಚಾರ. ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಡಾಕ್ಟರ್ ಶ್ವೇತಾ ಗೌರಿಬಿದನೂರು ಬರೆದ ಬದುಕಿನ ಎಲ್ಲ ಖುಷಿಗಳು ನಮ್ಮ ಬಾಗಲಿ ಅಂತ. ಬದುಕಲ್ಲಿ ಏನೇನು ಖುಷಿ ಇದೆಯೋ ಅದೆಲ್ಲ ನಮ್ಮದು ಆಗಬೇಕು ಅಂತ, ನಮಗೂ ಸಿಗಲಿ ಅಂತ ಒಳ್ಳೆಯ ಪುಸ್ತಕ ಕೊಟ್ಟಿದ್ದಾರೆ. ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವಕುಮಾರ್ ಅಂತ ಸರ್. ಶಿವಕುಮಾರ್. ತಾವು? ಉಯ್ಯಂಡೆ ಸರ್. ಉಯ್ಯಂಡೆ ಅಂತ. ಹಾಂ. ಏನು ಕೆಲಸ ಮಾಡ್ತಾ ಇದ್ದೀರಿ ಶಿವಕುಮಾರ್? ಸರ್ ನಾವು ಇಲ್ಲಿ ಟೈಗರ್ ಕೀಫರ್ ಆಗಿದ್ದೀರಿ, ಅನಿಮಲ್ ಕೀಫರು. ಟೈಗರ್ ಸಾಕ್ತೀರಿ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ? ಸರ್ ನಾವು 34 ವರ್ಷದಿಂದ. 34 ವರ್ಷದಿಂದ? ಅಬ್ಬಾ, ಅಂದರೆ ಹುಲಿಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಆಯಿತು ಸರ್. ಗೊತ್ತಿದೆ. ಈ ಬನ್ನೇರುಘಟ್ಟದಲ್ಲಿ ಎಷ್ಟು ಹುಲಿಗಳಿವೆ? ಇಲ್ಲಿ ನಮ್ಮಲ್ಲಿ ಇಲ್ಲಿ ಪಾರ್ಕಲ್ಲಿ 3 ಇದೆ. ಸಫಾರಿನಲ್ಲಿ 8 ಇದೆ. ಸಫಾರಿನಲ್ಲಿ 8, ಪಾರ್ಕಲ್ಲಿ 3 ಇದ್ದಾವೆ. ಅವುಗಳಿಗೇನಾದರೂ ಹೆಸರು ಕೊಟ್ಟಿದ್ದೀರಾ? ಎಲ್ಲ ಪ್ರತಿಯೊಂದು ಅನಿಮಲ್ಗೂ ಒಂದೊಂದು ಹೆಸರಿದೆ ಸರ್. ಇಲ್ಲಿ ನನ್ನ ಹತ್ರ ಇರೋ 2 ಗಂಡು, 1 ಹೆಣ್ಣು. ಒಂದು ರಾಜೇಂದ್ರ ಅಂದ್ಬಿಟ್ಟು, ಒಂದು ರಜಿತ್ ಅಂತ. ಹೆಣ್ಣು ಹೆಸರು ಅನುಷ್ಕಾ ಅಂತ. ಅನುಷ್ಕಾಗೆ 9 ವರ್ಷ. ರಜಿತ್ ರಾಜೇಂದ್ರ ಅಣ್ಣ ತಮ್ಮಂದಿರು, ಅದಕ್ಕೆ 14 ವರ್ಷ. 14 ವರ್ಷ. ಈ ಹೆಣ್ಣಿಗಾಗಿ ಏನಾದರೂ ಜಗಳ ನಡೆದಿದೆಯಾ ಗಂಡುಗಳ ನಡುವೆ? ಇಲ್ಲ ಸರ್, ಅದಕ್ಕೆ ಹೊಂದಾಣಿಕೆ ಇಲ್ಲ. ಇದೇ ಸಪ್ರೇಟು. ಇದು ಹೆಣ್ಣು ಸರಿ ಇಲ್ಲ, ಒಂದು ಸ್ವಲ್ಪ ರಾಶ್ ಜಾಸ್ತಿ. ಗಂಡು ಮೇಲೆ ಫೈಟ್ ಮಾಡುತ್ತೆ, ಅದಕ್ಕೆ ಬಿಡೋದಿಲ್ಲ. ಅದೇ ಸಪ್ರೇಟು ಕ್ರಾಲ್ ಬಿಡ್ತೀರಿ. ಈಗ ಸಫಾರಿಲಿ ಎಷ್ಟು ಪ್ರಾಣಿಗಳಿವೆ? 8 ಇದೆ ಸರ್. 8 ಇದೆ. ಅವುಗಳಿಗೂ ಹೆಸರು ಕೊಟ್ಟಿದ್ದೀರಾ? ಎಲ್ಲ ಅವ್ರಿಗೆ ಗೊತ್ತು ಸರ್. ಅದು ಸಫಾರಿಲಿ ಗೊತ್ತಿರುತ್ತೆ. ಇಲ್ಲಿ ನಾವು ನಮ್ಮ ಹತ್ರ ಇಲ್ಲಿ ಗೊತ್ತಿರೋ 3 ಪ್ರಾಣಿ ನಮಗೆ ಹೆಸರು ಗೊತ್ತಿರೋದು. ಹಾಗೆ. ಈಗ ಒಂದು ಪ್ರಶ್ನೆ, ಒಂದು ಮಾಹಿತಿ ತಿಳ್ಕೋಬೇಕು. ಹುಲಿ ಬಹಳ ದೊಡ್ಡ ಮಾಂಸಾಹಾರಿ ಪ್ರಾಣಿ ನಮ್ಮ ದೇಶದಲ್ಲಿ. ಸಿಂಹ ನಮ್ಮಲ್ಲಿ ಇರೋಲ್ಲ, ಆಫ್ರಿಕಾದಲ್ಲಿ ಜಾಸ್ತಿ. ನಮ್ಮ ದೇಶದಲ್ಲಿ ಹುಲಿ. ಈ ಹುಲಿ ಬಂತು ಅಂದರೆ ಬೇರೆ ಪ್ರಾಣಿಗಳಿಗೆಲ್ಲ ಭಯ. ಹೌದು ಸರ್. ಹಾಗಾಗಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಎಚ್ಚರಿಕೆ ಕೊಡುತ್ತೆ, ಹುಲಿ ಬರ್ತಾ ಇದೆ, ನಿಮ್ಮ ಜೀವ ಕಾಪಾಡಿಕೊಳ್ಳಿ ಅಂತ. ಹೀಗೆ ಎಚ್ಚರಿಕೆ ಕೊಡುವಂಥ ಪ್ರಾಣಿಗಳಲ್ಲಿ ಮುಖ್ಯವಾದ ಪ್ರಾಣಿ ಯಾವುದು? ಚುಕ್ಕೆ ಜಿಂಕೆ ಮತ್ತು ಕೋತಿ. ಹೌದು ಸರ್, ಚುಕ್ಕೆ ಜಿಂಕೆ ಮತ್ತು ಕೋತಿ ಸರ್. ಹೇಗೆ ಕೊಡುತ್ತದು? ಅದು ಸೌಂಡ್ ಮಾಡ್ತದೆ, ಜೋರಾಗಿ ಕೂಗುತ್ತೆ ಸರ್. ಕೂ ಅಂತ ಕೂಗುತ್ತೆ ಸರ್ ಅದು. ಅದು ಕೂಗಿದಾಗ ಇವೆಲ್ಲ ಹುಷಾರಾಗುತ್ತೆ ಸರ್.
ಬೇರೆ ಪ್ರಾಣಿಗಳು ಬೇರೆ ಪ್ರಾಣಿಗಳೆಲ್ಲ ಹುಷಾರಾಗುತ್ತೆ ಸರ್. ಪಕ್ಕದಲ್ಲಿರೋ ಪ್ರಾಣಿಗಳೆಲ್ಲ ಒಂದೊಂದು ಬ್ಯಾಚ್ ಇರ್ತವೆ ಸರ್, ಒಂದು 10-15 ಹಿಂಗೆ ಬ್ಯಾಚ್ ಇರ್ತವೆ. ಹಾಂ ಅಲ್ಲಿ ಇರ್ತವೆ ಸರ್. ಬ್ಯಾಚ್ ಆದಮೇಲೆ ಅವು ಬರೋ ಟೈಮ್ಗೆ ಸ್ಮೆಲ್ಗೆ ಅವು ಬೇರೆ ಕಡೆ ಡಿವೈಡ್ ಆಗ್ತವೆ ಸರ್. ಹಾಂ ಹಾಂ, ಆ ಥರ ಡಿವೈಡ್ ಆಗುತ್ತೆ. ಒಳ್ಳೆ ಮಾಹಿತಿ ಕೊಟ್ಟರೆ. ಸರ್. ಆಮೇಲೆ ಈ ಮನುಷ್ಯನ ಕೈ ಬೆರಳು ಹಚ್ಚಿದೆಯಲ್ಲ, ಹೌದು ಸರ್. ಇದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗುತ್ತಂತೆ, ಒಂದೇ ಥರ ಇರಲ್ಲ. ನನ್ನ ಕೈ ಬೆರಳಚ್ಚು ನಿಮ್ಮ ಕೈ ಬೆರಳಚ್ಚು ಬೇರೆ ಬೇರೆ ಇರುತ್ತೆ ಅಲ್ವಾ? ಹಾಗೆ ಹುಲಿಯ ದೇಹದಲ್ಲೂ ಆ ಹುಲಿಯನ್ನು ಗುರುತಿಸೋದಕ್ಕೆ ಒಂದು ಗುರುತಿರುತ್ತಂತೆ. ಅದೇನಾದರೂ ಗೊತ್ತಿದೆಯಾ? ಎಲ್ಲ ಹುಲಿಗಳು ನೋಡೋಕೆ ಒಂದೇ ಥರ ಇರುತ್ತಲ್ವಾ? ಹೌದೌದು. ಆದರೂ ನೀವು ಇದು ರಾಜೇಂದ್ರ, ಇದು ರಜಿತ್ತು ಅಂತ ಹೇಳಬೇಕಾದ್ರೆ ಮುಖದ ಕೆಲವು ಲಕ್ಷಣಗಳಿರುತ್ತೆ. 2-3 ಇದ್ರೆ ಪರವಾಗಿಲ್ಲ. ಹೌದೌದು. 50-60 ಹುಲಿ ಇದ್ದಾಗ ಕಷ್ಟ ಅಲ್ವಾ? ಕಷ್ಟ ಕಷ್ಟ ಕಷ್ಟ. ಹಾಗಿದ್ಮೇಲೆ ವಿಜ್ಞಾನಿಗಳು ಹ್ಯಾಕ್ ಕಂಡುಹಿಡಿತಾರೆ ಅಂತ ಬಗ್ಗೆ ಗೊತ್ತಿಲ್ಲ ಸರ್. ಇದು ನನಗೂ ಗೊತ್ತಿರಲಿಲ್ಲ. ನಾನು ಒಬ್ಬರಿಂದ ತಿಳ್ಕೊಂಡೆ. ಆ ಹುಲಿಗಳ ಮೈ ಮೇಲೆ ಇರ್ತಕ್ಕಂಥ ಪಟ್ಟೆಗಳಿದೆಯಲ್ಲ, ಪಟ್ಟೆಗಳು. ಒಂದು ಪ್ರಾಣಿಗೆ ಇರುವಂಥ ಪಟ್ಟೆ ಇನ್ನೊಂದು ಪ್ರಾಣಿಗೆ ಇರಲ್ಲ. ಹೌದೌದು. ಹಾಗಾಗಿ ಪಟ್ಟೆಗಳ ಸ್ವರೂಪ ನೋಡಿಕೊಂಡು ಇದು ಯಾವ ಹುಲಿಗಳ ಸಂಖ್ಯೆಲ್ಲ ಲೆಕ್ಕ ಮಾಡ್ತಾರಲ್ವಾ? ಆ ಲೆಕ್ಕ ಮಾಡಬೇಕಾದ್ರೆ ಈ ಅಂಶಕ್ಕೆ ಗಮನ ಕೊಡ್ತಾರಂತೆ. Thank you. ಈ ಪ್ರಾಣಿಗಳು ಮಾಂಸಾಹಾರಿಗಳಲ್ವಾ ಹುಲಿ? ಹೌದು ಸರ್. ಕಾಡಲ್ಲಿ ಬೇಟೆಯಾಡುತ್ತೆ. ಯಾವ ಪ್ರಾಣಿನ ಬೇಟೆ ಆಡುತ್ತೆ ಸಾಮಾನ್ಯವಾಗಿ ಜಿಂಕೆ, ಹಾಂ ಹಾಂ, ಕಡವೆ ಹಾಂ, ಜಾಸ್ತಿ ಆಡೋದು ಅಂತಂದರೆ ಜಿಂಕೆ ಮತ್ತು ಕಡವೆನ. ಈಗ ಇಲ್ಲಿ ಜಿಂಕೆ ಮತ್ತು ಕಡವೆ ಇಲ್ವಲ್ಲ, ಯಾವ ಪ್ರಾಣಿ ಮಾಂಸ ಕೊಡ್ತೀವಿ? ಸರಿ. ಈಗ ನಾವು ಬೀಪ್ ತಂದು ಹಾಕ್ಬೇಕು. ಬೀಫ್ ತಂದು ಹಾಕ್ತೀರಿ? ಹಾಂ ಹೌದು ಸರ್. ಬೀಫ್ ತಂದು ಹಾಕ್ತೀರಿ. ಹಾಂ ಹಸು ಮಾಂಸ ಬ್ಯಾನ್ ಮಾಡಿದ್ದಾರೆ. ಹಾಂ ಎಮ್ಮೆ ಮಾಂಸ ಹಾಕ್ತೀರಿ. ಹಾಂ. ಒಂದು ಗಂಡಿಗೆ ಬಂದು 10 kg, 10 kg 10 kg ಒಂದು ಟೈಮ್ ಈವ್ನಿಂಗ್ ಮಾತ್ರ. ಇವತ್ತು ಈವ್ನಿಂಗ್ ಹಾಕಿದ್ರೆ ನಾಳೆ ಈವ್ನಿಂಗ್ ಮತ್ತೆ. ಹೆಣ್ಣಿಗೆ ಬಂದು 8 kg. ಅಂದರೆ ದಿನಕ್ಕೆ ಒಂದೇ ಸಲ ಆಹಾರ ಒಂದೇ ಸರಿ ಇದೆ. ಹಾಂ ಹಾಂ. ನೀರು ಕುಡಿಯುತ್ತಾ ಚೆನ್ನಾಗಿ? ಹೌದು ಹೌದು. ನೀರು ಒಳಗಡೆ ತೊಟ್ಟಿ ಇದೆ. ನೀರು ಡೈಲಿ ವಾಶ್ ಮಾಡಿ, ಅಕಸ್ಮಾತ್ ಅದರಲ್ಲಿರೋ ನೀರು ಬೆಳಗ್ಗೆ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಹೊಸ ನೀರು ಬಿಟ್ಟು ಊಟ ಹಾಕಿ ಬಿಟ್ಟಿರ್ತೀವಿ. ಈಗ ನಿಮ್ಮನ್ನು ಚೆನ್ನಾಗಿ ಗುರುತಿಟ್ಕೊಂಡಿದೆಯಾ? ಸರ್, ಕೆಲವು ಗುರುತು ಹಿಡ್ಕೊಂಡಿದ್ದೀವಿ ಸರ್. ಯಾಕಂತಂದರೆ ಡೈಲಿ ನೋಡ್ತಾವಲ್ಲ, ಡೈಲಿ ಇರ್ತಾರಲ್ಲ, ಗುರುತು ಹಿಡ್ಕೊಂತಾವೆ. ನಿಮಗೆ ತೊಂದರೆ ಮಾಡದಂಥ ಪ್ರಸಂಗ ಏನೂ ಇಲ್ವಾ? ಸರ್, ನನಗೆ ಸುಮಾರು ಆಗಿದೆ. ಹಾಂ. ಸಫಾರಿನಲ್ಲಾಗಿದೆ. 1993 ಹುಲಿ ಅಟ್ಯಾಕ್ ಮಾಡಿದೆ. ಮತ್ತು 2000 ಇಸ್ವಿನಲ್ಲಿ ಕರಡಿ ಅಟ್ಯಾಕ್ ಮಾಡಿದೆ. ಓಹೋ ಹೋ. ಅಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರಾಣಿಗಳ ಜೊತೆ. ಒಂದು ತಿಂಗಳು ಸಂಜಯ್ ಗಾಂಧಿ ಹಾಸ್ಪಿಟ್ಲಿದ್ದೆ. ಟೈಗರ್ ಕಚ್ಚಿದಾಗ, ಕರಡಿ ಕಚ್ಚಿದಾಗ ಬೋರಿಂಗ್ ಹಾಸ್ಪಿಟಲ್ 1 ತಿಂಗಳಿದ್ದೆ. ಸುಮಾರು ಆಗಿದೆ. ಎಷ್ಟೇ ಅವುಗಳ ಜೊತೆ ಇದ್ದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ಬಹಳ ಒಳ್ಳೆಯ ಮಾಹಿತಿ ಕೊಟ್ಟರೆ. ಪುಸ್ತಕ ಕೊಡ್ತಾ ಇದ್ದೇನೆ, ವೇಷ ಕಥಾ ಸಂಕಲನ. ಟೈಗರ್ ಪ್ರಭಾಕರ್ ಅಭಿಮಾನಿ. ನನ್ನ ಪುಣ್ಯ, ನನಗೆ ಟೈಗರ್ ಸಿಕ್ಕಿರೋದು ನನ್ನ ಪುಣ್ಯ. ಆಗಲಿ, ಸಂತೋಷ. ಥ್ಯಾಂಕ್ ಯು ಸರ್. ದೀಪದಾರಿಯ ನೆರಳು ಬೆಳಕು, ಪೂರ್ಣಿಮಾ ಶ್ರೀನಿವಾಸ್ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನದು ಹೇಳ್ತೀರಾ? ಜಯರಾಮ್. ಜಯರಾಮ್. ಯಾವ ಊರಿನಿಂದ? ಸರ್, ಇಲ್ಲ ಬನ್ನರಘಟ್ಟ. ಬನ್ನೇರುಘಟ್ಟ. ಹಾಂ. ಎಷ್ಟು ವರ್ಷಗಳಿಂದ ದೋಣಿ ಓಡಿಸ್ತಾ ಇದ್ದೀರಿ? 3 ವರ್ಷಗಳಿಂದ ಸರ್. 3 ವರ್ಷದಿಂದ? ಹೌದು ಸರ್. ಹಾಂ ಹಾಂ. ದಿನಕ್ಕೆ ಎಷ್ಟು ಜನ ಬರ್ತಾರೆ ದೋಣಿ ಪ್ರಯಾಣಕ್ಕೆ? ಸರ್, ಡೈಲಿ ಒಂದು 100 ಜನ ಬರ್ಬೋದು ಸರ್. 100 ಜನ ಬರ್ಬೋದು. ಹಾಂ ಹಾಂ. ಎಲ್ಲರೂ ಪೆಡಲ್ ಬೋಟ್ ಇಷ್ಟಪಡ್ತಾರಾ ಅಥವಾ? ಸರ್, ಪೆಡಲ್ ಬೋಟು ಇಷ್ಟಪಡ್ತಾರೆ ಜಾಸ್ತಿ. ಹಾಂ. ಇದನ್ನು ಹೆಚ್ಚು ಜನ ಇಷ್ಟಪಡಲ್ವಾ? ಇಲ್ಲ ಸರ್. ಇಲ್ಲಿ ಮೋಟ್ರ್ ಬೋಟ್ ಇಟ್ಟಿಲ್ವಾ? ಮೋಟ್ರ್ ಬೋಟ್ ಇಟ್ಟಿಲ್ಲ ಸರ್. ಹಾಂ ಹಾಂ. ಎಷ್ಟು ಪೆಡಲ್ ಬೋಟ್ ಇದೆ? ಇಲ್ಲಿ 12 ಬೋಟ್ ಇದೆ ಸರ್. 12 ಬೋಟು. ಒಂದು ಬೋಟಲ್ಲಿ 4 ಜನ ಕೂತ್ಕೊಳ್ಳಿ? ಸರ್, ಇಬ್ಬರದ್ದು ಇದೆ, 4 ಜನದ್ದು ಇದೆ, 4 ಜನದ್ದು ಇದೆ, 5 ಜನದ್ದು ಇದೆ, 6 ಜನದ್ದು ಇದೆ. ಹಾಂ ಹಾಂ. ಈಗ ಇಬ್ಬರು ಕೂತ್ಕೊಳ್ಳೋದು ಅಂದರೆ ಇಬ್ಬರು ಪೆಡಲ್ ಮಾಡಬೇಕು? ಹೌದು ಸರ್. ಅಲ್ವಾ? ಹೌದು ಸರ್. 4 ಜನರು ಕೂತ್ಕೊಳ್ಳೋ ಬೋಟಲ್ಲಿ ಇಬ್ಬರು ಪೆಡಲ್ ಮಾಡೋದು, ಇನ್ನು ಇಬ್ಬರು ಸುಮ್ಮನೆ ಕೂತ್ಕೊಳೋದು. ಹಾಂ ಹಾಂ. ಈಗ ಇಲ್ಲಿ ಈ ಕೆರೆಯಲ್ಲಿ ಹೌದು ಸರ್. ಯಾವ ಥರ ಪ್ರಾಣಿಗಳು ಪಕ್ಷಿಗಳು ಬರುತ್ತೆ ಇಲ್ಲಿ? ಯಾವುದು ಬರೋಲ್ಲ. ಯಾವುದು ಬರಲ್ವಾ? ಇದರೊಳಗೆ ನೀರಲ್ಲಿ ಏನಿದೆ? ನೀರೊಳಗೆ ಮೀನುಗಳು ಅಷ್ಟೇ ಸರ್. ಮೀನು ಅಷ್ಟೇ? ಹೌದು ಸರ್. ಮೊಸಳೆ ಇಲ್ವಾ? ಇಲ್ಲ ಸರ್. ಗ್ಯಾರಂಟಿ? ಗ್ಯಾರಂಟಿ ಇಲ್ಲ. ಓಹೋ. ಯಾಕಂದರೆ ಪಕ್ಕದಲ್ಲೇ ನೋಡಿದ್ವಿ, ಮೊಸಳೆಗಳದ್ದು ಒಂದು ಪ್ರತ್ಯೇಕವಾದ ಸ್ಥಳ ಮಾಡಿದ್ರು. ಹೌದು ಸರ್. ಅಲ್ಲಿ ಮೊಸಳೆಗಳು ನೀರಲ್ಲೂ ಇದ್ವು, ನೀರು ಹೊರಗೂ ಇದ್ವು. ಹತ್ತಿರದಲ್ಲೇ ಇದೆಯಲ್ಲ, ಅಕಸ್ಮಾತ್ ಏನಾದರೂ ಇದೆಯಾ ಅಂತ? ಇಲ್ಲ ಇಲ್ಲ ಸರ್. ಆ ಥರದ್ದೇನಿಲ್ಲ? ಯಾವುದೂ ಇಲ್ಲ. ಹಾಂ ಹಾಂ. ಮೀನುಗಳನ್ನ ಯಾರಾದರೂ ಹಿಡಿತಾರಾ? ಹಿಡಿಯಲ್ಲ ಸರ್. ಹಿಡಿಯಲ್ಲ. ಈಗ ಮಕ್ಕಳು ಜಾಸ್ತಿ ಬರ್ತಾರಾ ಅಥವಾ ದೊಡ್ಡವರ? ಯಾರು ಇಷ್ಟಪಡ್ತಾರೆ ಬೋಟಿಂಗು? ಸರ್, ಬೋಟಿಂಗ್ ಆಲ್ಮೋಸ್ಟ್ ಆಲ್ ಫ್ಯಾಮಿಲಿ
ಆಮೇಲೆ ಕಪಲ್ಸ್ ಎಲ್ಲರೂ ಇಷ್ಟಪಡ್ತಾರೆ. ಹಾಂ, ಎಲ್ಲರೂ ಇಷ್ಟಪಡ್ತಾರೆ. ಹೌದು. ಇದೇನೋ ಗಿಡಗಳು ಬೆಳೆಸಿದ್ದೀರಲ್ಲ, ಹೌದು ಸರ್. ಏನು ಗಿಡ ಅದು? ಅದು ನೀರು ಬಾಳೆ ಅಂತ ಹೇಳ್ಬಿಟ್ಟು. ನೀರು ಬಾಳೆ. ಹೌದು. ಏನಾದರೂ ಬಾಳೆಹಣ್ಣು ಬಿಡುತ್ತಾ? ಇಲ್ಲ ಸರ್, ಅದು ಇಲ್ಲ, ಅಲಂಕಾರಕ್ಕೆ ಶೋ ಗಿಡ ಅಷ್ಟೇ. ಶೋ ಗಿಡದು. ಹೂ ಬಿಡುತ್ತಾ ಅದು? ಹಾಂ, ಬಿಡುತ್ತೆ ಸರ್. ಹಾಂ, ಯಾವ ಕಲರ್ ಬಿಡುತ್ತೆ? ಅದು ಎಲ್ಲೋ ರೆಡ್ಡು. ಎಲ್ಲೋ ರೆಡ್ ಎರಡು. ಈಗ ಬನ್ನೇರುಘಟ್ಟದಲ್ಲಿ ಹೌದು. ಈ ಥರ ನೀರಿರುವಂಥ ಸ್ಥಳಗಳು ಎಷ್ಟಿವೆ? ಪ್ರಾಣಿಗಳಿಗೆಲ್ಲ ಬೇಕಲ್ವ ನೀರು? ಹೌದು ಸರ್. ಅದಕ್ಕೆ ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಉಂಟಾ? ಇದೆ ಸರ್, ನಮ್ಮಲ್ಲೇ ಇಲ್ಲೇ ಒಂದು 7-8 ಕೆರೆ ಇದೆ. ಹಾಂ ಹಾಂ. ಬನ್ನರಘಟ್ಟದಲ್ಲೇ ಒಂದು 7-8 ಕೆರೆ ಇದೆ ಸರ್. ಅಲ್ಲಿ ಕಾಡಲ್ಲಿ ಕಾಡಲ್ಲಿ ಒಂದು 5-6 ಇದೆ ಸರ್. 5-6 ಕೆರೆಗಳಿವೆ. ಇದೆ ಸರ್. ಸೊ ರಾತ್ರಿ ಹೊತ್ತು ಪ್ರಾಣಿಗಳೆಲ್ಲ ಬರುತ್ತೆ ಕುಡಿಯೋದಕ್ಕೆ? ಅದು ಗೊತ್ತಿಲ್ಲ. ಹಾಂ ಹಾಂ. ಒಟ್ಟಿನಲ್ಲಿ ಕೆರೆಗಳಂತೂ ಇದೆ. ಕೆರೆಗಳಂತೂ ಇದೆ. ನದಿ ಹರಿಯುತ್ತಲ್ಲ, ಯಾವುದು ನದಿ? ಇಲ್ಲಿ ಯಾವುದು? ಸುವರ್ಣಮುಖಿ ಅಂತ. ಸುವರ್ಣಮುಖಿ ಇದೆ. ಹಾಂ, ನೋಡಿದ್ದೀರಾ? ಸುವರ್ಣಮುಖಿ ನೋಡಿದೆ. ಹಾಂ, ಅದು ವರ್ಷ ಪೂರ್ತಿ ನೀರಿರುತ್ತಾ ಅಥವಾ ಮಳೆಗಾಲದಲ್ಲಿ ಮಾತ್ರ? ಸುವರ್ಣಮುಖಿಯಲ್ಲಿ ಯಾವಾಗಲೂ ನೀರು ಇರುತ್ತೆ. ಯಾವಾಗಲೂ ನೀರಿರುತ್ತೆ. ಯಾವ್ಯಾವ ದೇವಸ್ಥಾನ ಉಂಟು ಹತ್ತಿರದಲ್ಲಿ ಚಂಪಕಧಾಮ. ಚಂಪಕಧಾಮ. ಇಲ್ಲಿ ಮೀನಾಕ್ಷಿ ದೇವಸ್ಥಾನ ಉಂಟಾ? ಹೌದು. ಹಾಂ ಹಾಂ. ಇನ್ಯಾವ ದೇವಸ್ಥಾನ ಇದೆ ಇಲ್ಲಿ? ಅಷ್ಟೇ ಸರ್, ಫೇಮಸ್ ಆಗಿರೋ ಅವೆರಡೆ. ಆಮೇಲೆ ಬೆಟ್ಟಗಳು ಏನಾದರೂ ಉಂಟಾ ಇಲ್ಲಿ ಹತ್ತೋದಕ್ಕೆ ಇಳಿಯೋದಕ್ಕೆ? ಇಲ್ಲ ಸರ್, ನಮ್ದು ಅದೇ ಚಂಪಕಧಾಮ, ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಇದೆ. ಹಾಂ, ಅಷ್ಟೇ. ಅದರಿಂದನೇ ಸುವರ್ಣಮುಖಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಇದೆ. ಎಲ್ಲಿಂದ ಹುಟ್ಟುತ್ತೆ ಸುವರ್ಣಮುಖಿ? ಹುಟ್ಟೋದು ಚಂಪಕಧಾಮದಲ್ಲೂ ಒಂದು ನೀರಿನ ಕೊಳ ಇರಬೇಕಲ್ವಾ? ಚಂಪಕಧಾಮ ಅಂದರೆ ಅಲ್ಲಿ ಇದರಲ್ಲಿದೆ ಸರ್, ಸುವರ್ಣಮುಖಿ ಅಂತಲೇ ಒಂದು ಪ್ಲೇಸ್ ಅದು ಅಷ್ಟೇ. ಪ್ಲೇಸ್ ಅಷ್ಟೇ? ಹೌದು ಸರ್. ಈ ನೀರು ಕ್ಲೀನು ಯಾವಾಗ ಮಾಡ್ತಾರೆ ಸರ್? ಡೈಲಿ ಮಾಡ್ತೀವಿ ಸರ್. ಅದು ಅದಕ್ಕಂತಾನೆ ಪವರ್ ಹಾಕ್ಸಿದ್ದಾರೆ 3. ಹಾಂ ಹಾಂ. ಅಲ್ಲಿ ಗಿಡಗಳು ಹಾಕಿದಾರಲ್ಲ, ಅದರೊಳಗೆ ಫೌಂಟೇನ್ ಚಿಕ್ಕದಂತ ಬರುತ್ತೆ. ಓಕೆ. ಒಂದು ಗಂಟೆಗೆ 10,000 ಲೀಟ್ರ್ ಫಿಲ್ಟ್ರ್ ಮಾಡುತ್ತೆ ಅದು. ಫಿಲ್ಟ್ರ್ ಮಾಡುತ್ತೆ. ಅದೇ ಪ್ರತಿದಿನ ಹೊಸ ನೀರೇ ಬರೋದು? ಅಂದರೆ ನೀರು ಇದೇ ಇರುತ್ತೆ, ಬಟ್ ಇದರಲ್ಲಿ ಫಿಲ್ಟ್ರ್ ಮಾಡ್ತೀವಿ. ಓಕೆ. ಇಲ್ಲಿ ಆಕ್ಸಿಜನ್ ಏನಾದರೂ ಸಪ್ಲೈ ಮಾಡೋಕ್ಕೆ ಅವಕಾಶ ಉಂಟಾ? ನೀರೊಳಗೆ ಕೆಲವು ಕಡೆ ಆಕ್ಸಿಜನ್ ಸಪ್ಲೈ ಮಾಡೋದುಂಟು, ಆ ಥರದ್ದೇನಿಲ್ಲ? ಆ ಥರದ್ದೇನಿಲ್ಲ. ಇಲ್ಲ. ಯಾವ್ಯಾವ ಮರಗಳಿದೆ ಅಂತ ಗೊತ್ತಾ ಈ ಕಾಡಲ್ಲಿ? ಕಾಡಲ್ಲಿ ಮರಗಳು ಗೊತ್ತಿಲ್ಲ. ಇಲ್ಲಿ ಸುತ್ತಮುತ್ತಲು ಇರತಕ್ಕಂಥ ಮರಗಳು? ಇಲ್ಲಿ ನೇರಳೆ ಹಣ್ಣಿಂದಿದೆ. ನೇರಳೆ ಹಣ್ಣಿಂದು? ಹೌದು ಸರ್. ಇಲ್ಲಿ ಸುತ್ತ ಆಲ್ಮೋಸ್ಟ್ ಒಂದು 2-3 ಅವೇ ಇರೋದು. ಬಿಟ್ಟರೆ ಇವೆಲ್ಲ ಯಾವ? ಹೊಂಗೆ ಮರ ಇದೆ. ಆಮೇಲೆ ಇಲ್ಲಿ ಹದ್ದುಗಳು ಹಾರೋದು ತುಂಬ ನೋಡಿದೆ. ಹದ್ದುಗಳೇನಾದರೂ ಮೀನು ಹಿಡಿಯೋದಕ್ಕೆ? ಹಿಡಿತಾರೆ ಸರ್, ಯಾವಾಗ ಇಲ್ಲಿ ಹಿಡಿಯುತ್ತೆ. ಒಳ್ಳೆಯ ಪುಸ್ತಕ ತಮಗೆ ಕೊಡ್ತಾ ಇದ್ದೀವಿ. ವೆಂಕಟೇಶ್ ಮೂರ್ತಿಯವರು ಬರೆದದ್ದು ಬೆಳಗಾಗಿ ನಾನೆದ್ದು ಅಂತ. ಅವರ ಬದುಕಲ್ಲಿ ಯಾರ್ಯಾರು ಅವ್ರಿಗೆ ಸಹಾಯ ಮಾಡಿದ್ರೋ ಅವ್ರ ಬಗ್ಗೆ ಬರೆದಿದ್ದಾರೆ. ಓದಿ, ತುಂಬ ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ಎನ್ನುವ ಪರಿಕಲ್ಪನೆ ಇದೆ. ನಮ್ಮ ಕರ್ನಾಟಕದಲ್ಲೇ 5 ರಾಷ್ಟ್ರೀಯ ಉದ್ಯಾನವನಗಳಿವೆ. ಈಗ ನಾವಿರೋದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದು ಸುಮಾರು 1,000 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿದೆ. ಇದು ಯಾವುದೇ ಒಂದು ಸ್ಥಳವನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಕರೀಬೇಕು ಅಂದರೆ ಅಲ್ಲಿ ಕನಿಷ್ಠ 1,000 ಹೆಕ್ಟೇರ್ ಪ್ರದೇಶ ಇರಬೇಕು. ಆ ಪ್ರದೇಶದಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವಂಥ ಗಿಡ ಮರ ಬಳ್ಳಿ ಏನಿರುತ್ತೆ ಅವುಗಳ ಸಂರಕ್ಷಣೆಯ ವ್ಯವಸ್ಥೆ ಇರಬೇಕು. ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಪಶು ಪಕ್ಷಿಗಳು ಎಲ್ಲಕ್ಕೂ ಅವುಗಳ ಸಹಜ ತಾಣದಲ್ಲಿ ಏನೂ ತೊಂದರೆ ಇಲ್ಲದ ಹಾಗೆ ಬದುಕೋದಕ್ಕೆ ಅವಕಾಶ ಇರಬೇಕು. ಹಾಗೆಯೇ ಕಾಡಿನ ಉತ್ಪನ್ನಗಳು ಏನಿರುತ್ತೆ ಅವೆಲ್ಲವೂ ಸಹ ಹಾಗೇ ಇರಬೇಕು. ಮನುಷ್ಯ ಹೋಗಿ ಅವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡೋ ಹಾಗಿಲ್ಲ. ಹಾಗೆಯೇ ಕಾಡಿನ ಸಹಜ ಪ್ರಕೃತಿ ಏನಿದೆ ಅದರಲ್ಲಿ ಮನುಷ್ಯ ಪ್ರವೇಶ ಮಾಡೋ ಹಾಗಿಲ್ಲ. ಅಂದರೆ ಕಾಡನ್ನು ಒತ್ತುವರಿ ಮಾಡೋದು, ಅಲ್ಲಿ ಮನೆ ಮಾಡ್ಕೊಳ್ಳೋದು ಅಥವಾ ಹೊಲ ಗದ್ದೆ ಮಾಡೋದು ಈ ರೀತಿಯಾದ ಕೆಲಸ ಮಾಡುವಂಥದ್ದಿಲ್ಲ. ಹಾಗಾಗಿ ನಮ್ಮ ಸರ್ಕಾರ ನಡೆಸುವಂಥ
ಕನಿಷ್ಠ 1,000 ಹೆಕ್ಟೇರ್ ಪ್ರದೇಶ ಇರುವಂಥ ಸಹಜವಾಗಿ ಇರ್ತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು, ಗಿಡ ಮರಗಳು ಎಲ್ಲವನ್ನು ಸಹಜ ಸ್ಥಿತಿಯಲ್ಲಿ ಕಾಪಾಡುವಂಥ, ಮನುಷ್ಯನ ಪ್ರವೇಶವನ್ನು ನಿರ್ಬಂಧಿಸುವಂಥ ಸ್ಥಳ ಏನಿರುತ್ತೆ ಅದನ್ನು ನಾವು ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಕರೀತೇವೆ. ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅನ್ನೋದು ಏನಿದೆ, ಇದು ಸುಮಾರು 260 ಚದರ ಕಿಲೋಮೀಟರಷ್ಟು ವ್ಯಾಪ್ತಿ ಪಡೆದಿದೆ. ಇದು 1974ರಲ್ಲಿ ಈ ಒಂದು ಉದ್ಯಾನವನವನ್ನು ಸ್ಥಾಪಿಸಿದ್ರು. ಇದು ಬಹುಪಾಲು ನಮ್ಮ ಬೆಂಗಳೂರು ನಗರ ಜಿಲ್ಲೆ ಏನಿದೆ ಈ ಜಿಲ್ಲೆಯ ವ್ಯಾಪ್ತಿಯಲ್ಲೇ ಬರುತ್ತೆ. ಒಂದು ಲೆಕ್ಕಕ್ಕೆ ನಾವು ಪುಣ್ಯವಂತರು ಅಂತಲೇ ಹೇಳಬೇಕು. ಯಾಕಂದರೆ ಬೆಂಗಳೂರಿಗೆ ಇಷ್ಟು ಹತ್ತಿರದಲ್ಲಿ ಇಷ್ಟು ದೊಡ್ಡದಾದ ಒಂದು ಹಸಿರು ಪ್ರದೇಶವನ್ನು ಉಳಿಸ್ಕೊಂಡು ಬಂದಿದ್ದೇವೆ ಅಂದರೆ ನಾವು ಸಂತೋಷ ಪಡಬೇಕು. ಯಾಕಂದರೆ ಹಸಿರು ಇದ್ದಷ್ಟು ಸಹ ನಮಗೆ ಒಳ್ಳೆಯ ಗಾಳಿ ಸಿಗುತ್ತೆ, ಒಳ್ಳೆಯ ಮಳೆಯಾಗುತ್ತೆ. ಇದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಒಂದು ಪ್ರದೇಶವನ್ನು ರಕ್ಷಿಸಿಕೊಂಡು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ನಮ್ಮೆಲ್ಲರದು ಆಗಿದೆ. ಇಲ್ಲಿ ಇರ್ತಕ್ಕಂಥ ಕಾಡನ್ನು ಏನು ಮಾಡ್ತಾರೆ, ಇದನ್ನು ಡೆಸಿಡುವಸ್ ಫಾರೆಸ್ಟ್ ಅಂತ ಕರೀತಾರೆ. ಇದನ್ನು ಡ್ರೈ ಡೆಸಿಡುವಸ್ ಫಾರೆಸ್ಟ್ ಅಂತ, ಒಣ ಎಲೆ ಉದುರುವ ಕಾಡು ಅಂತ ಕನ್ನಡದಲ್ಲಿ ಹೇಳ್ಬೋದು. ನಮಗೆಲ್ಲ ಗೊತ್ತಿರೋ ಹಾಗೆ ಕಾಡುಗಳ ವರ್ಗೀಕರಣ ಬೇರೆ ಬೇರೆ ರೀತಿ ಮಾಡ್ತಾರೆ. ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳ್ತೀವಿ. ನಮ್ಮ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಕಾಡುಗಳು ಸದಾ ಹಸಿರಾಗಿರುತ್ತೆ, ಎಲೆಗಳು ತುಂಬಿರುತ್ತೆ ಅಲ್ಲಿ. ಆದರೆ ಈ ಒಣ ಪ್ರದೇಶದಲ್ಲಿ ಏನಿರುತ್ತೆ, ಇಲ್ಲಿ ಚಳಿಗಾಲ ಬರ್ತಾ ಇದ್ದ ಹಾಗೇ ಎಲೆಗಳೆಲ್ಲ ಉದುರುತ್ತೆ. ಮತ್ತು ವಸಂತ ಋತು ಬಂದ ಕೂಡಲೇ ಎಲ್ಲ ಮತ್ತೆ ಚಿಗುರಿ ಬೆಳೆಯೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಇದನ್ನು ಎಲೆ ಉದುರುವ ಅರಣ್ಯ ಅಂತ ಇದನ್ನು ನಾವು ಕರೀಬಹುದು. ಇದನ್ನು ಇಲ್ಲಿ ಸುಮಾರು 700 ಮಿಲಿಮೀಟರಷ್ಟು ಮಳೆ ಆಗುತ್ತಂತೆ ಪ್ರತಿ ವರ್ಷಕ್ಕೆ. ಹಾಗಾಗಿ ನೀರು ಸಾಕಷ್ಟು ಇರೋದರಿಂದ ಇಲ್ಲಿ ಇಷ್ಟು ಸೊಗಸಾಗಿ ಈ ಒಂದು ಅರಣ್ಯ ಬೆಳ್ಕೊಂಡು ಇವತ್ತಿನವರೆಗೂ ಇದೆ. ಇದು ಬನ್ನೇರುಘಟ್ಟ ಅಂತ ಹೆಸರು ಯಾಕಪ್ಪ ಬಂತು ಅಂತ ನೋಡಿದಾಗ, ಏರು ಘಟ್ಟ, ಘಟ್ಟ ಅಂದರೆ ಏನು, ಎತ್ತರವಾದ ಪ್ರದೇಶಗಳು ಇರುವಂಥ, ಗುಡ್ಡಗಾಡು ಇರುವಂಥ ಪ್ರದೇಶ ಅಂತ. ಮಾಗಡಿ ಪರ್ವತಗಳು ಅಂತ ಬರುತ್ತೆ. ಈಗ ಪಶ್ಚಿಮ ಘಟ್ಟ ಅಥವಾ ಪೂರ್ವ ಘಟ್ಟ ಅಂದರೆ ಅಲ್ಲಿ ಪರ್ವತಗಳ ಸಾಲು ನಿರಂತರವಾಗಿರುತ್ತೆ. ಆದರೆ ಮಾಗಡಿ ಪರ್ವತಗಳ ಸಾಲು ಏನು ಅಂದರೆ ಅಲ್ಲಿರ್ತಕ್ಕಂಥ ಬೆಟ್ಟಗಳು ನಿರಂತರವಾಗಿಲ್ಲ. ಅಲ್ಲಲ್ಲಿ ಬಯಲು ಸೀಮೆ ಕಂಡುಬರುತ್ತೆ, ಮತ್ತು ಬೆಟ್ಟ ಕಂಡುಬರುತ್ತೆ. ಹೀಗೆ ಹಾಗೆ ಇಲ್ಲಿ ಬನ್ನೇರುಘಟ್ಟದಲ್ಲೂ ಸಹ ಬಹಳ ಎತ್ತರವಾದ ಸ್ಥಳ ಇದೆ. ಅಲ್ಲಿ ಚಂಪಕಧಾಮ ದೇವರ ಒಂದು ಆಲಯವೂ ಸಹ ಅಲ್ಲಿ ಉಂಟು. ಒಂದು ನದಿಯೂ ಸಹ ಇಲ್ಲಿ ಹರಿಯುತ್ತೆ ಅಂತ ಹೇಳ್ತಾರೆ. ಸುವರ್ಣಮುಖಿ ಅಂತ ಆ ನದಿಯ ಹೆಸರು. ಹಾಗೆಯೇ ಪ್ರಾಣಿಗಳ ಆಶ್ರಯಕ್ಕಾಗಿ ಅನೇಕ ಜಲತಾಣಗಳು ಸಹ ಈ ಪ್ರದೇಶದಲ್ಲಿ ಉಂಟು ಅನ್ನೋದು ನಮಗೆ ಗೊತ್ತಿರುವಂಥ ವಿಚಾರ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಆಶಿತ್ ಅಂತ. ಆಶಿಕ್. ಏನು ಮಾಡ್ತಾ ಇದ್ದೀರಿ ಇಲ್ಲಿ? ನಾವಿಲ್ಲಿ ಬೋಟಿಂಗ್ ಕೆಲಸ ಮಾಡ್ತೀವಿ. ಓದ್ತಾ ಎಷ್ಟು ವರ್ಷದಿಂದ? ನಾನು ಸುಮಾರು ಒಂದು 3 ವಾರದಿಂದ ಬರ್ತಾ ಇದ್ದೀನಿ. ನಾನು ಶನಿವಾರ ಭಾನುವಾರ ಅಷ್ಟೇ ಬರೋದು. ಮಿಕ್ಕಿ ಟೈಮ್ ಕಾಲೇಜಸ್ಗೆ ಹೋಗ್ತೀನಿ. ಯಾವ ಕಾಲೇಜು? ವಿಜಯ ಕಾಲೇಜ್. ಏನು ಓದ್ತಾ ಇದ್ದೀರಿ ವಿಜಯ ಕಾಲೇಜಲ್ಲಿ? BA ಜರ್ನಲಿಸಮ್. BA ಜರ್ನಲಿಸಮ್. ಬಹಳ ಒಳ್ಳೆಯದಪ್ಪ. ಓದ್ತಾ ಕೆಲಸವನ್ನು ಮಾಡ್ತಾ ಇದ್ದೀರಿ, ಒಳ್ಳೆಯದಾಗಲಿ ತಮಗೆ. ಈಗ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಯಾವ್ಯಾವ ತರಹ ಹಾವುಗಳಿವೆ? ರೈಟ್ ಸ್ನೇಕ್ ಇದೆ, ಕಟ್ಪುರ್ಲೆ ಹಾವು ಇದೆ, ನಾಗರಾವು, ಕಿಂಗ್ ಕೋಬ್ರಾ, ಹೆಬ್ಬಾವು, ಇಷ್ಟು ನೀರಾವುಗಳಿದೆ. ಕಿಂಗ್ ಕೋಬ್ರಾ ಇರೋದು ಬರೀ ಝೂ ಒಳಗೆ ಇದೆ. ಸಫಾರಿಲಿ ಬಂದ್ಬಿಟ್ಟು ಹೆಬ್ಬಾವುಗಳಿದೆ. ಹೆಬ್ಬಾವು? ಹೌದು. ಓಹೋ. ಈಗ ಹಾವು ಅಂದ ಕೂಡಲೇ ನಮಗೆ ಭಯ ಆಗುತ್ತೆ. ಹೌದು ಸರ್. ಯಾಕೆ ಅಂದರೆ ಕಚ್ಚಿತು ಅಂದರೆ ಅದರ ವಿಷ ಹತ್ತಿದ್ರೆ ನಾವು ಸಾಯ್ತೀವಿ ಅಂತ. ಹೆಬ್ಬಾವಿಗೂ ವಿಷ ಉಂಟಾ? ಹೆಬ್ಬಾವಿಗೆ ವಿಷ ಉಂಟೋ? ಇಲ್ಲ, ವಿಷ ಇಲ್ಲ. ಸೊ ಹ್ಯಾಕ್ ತಿನ್ನುತ್ತೆ ಆಹಾರನ ಅದು? ಸೊ ಅದು ಒಂದು ಸಪೋಸ್ ಒಂದು ಜಿಂಕೆ ಮರಿನ ಏನೋ ತಿನ್ಬೇಕು ಅನ್ಸಿದ್ರೆ ಅದಕ್ಕೆ ಅದು ಸುತ್ಕೊಂಡ್ಬಿಡುತ್ತೆ. ಅಷ್ಟು ಆ ಬಾಲ್ದಿಂದ ಸುತ್ತಿ ಅದು ಆವಾಗ ಅದಕ್ಕೆ ಪ್ರಾಣ ಹಿಂದಂಗಾಗಿ ಪ್ರಾಣ ಬಿಟ್ಟಿಡುತ್ತೆ. ಅವಾಗ ಅದು ನುಂಗ್ಬಿಡುತ್ತೆ ಅದನ್ನು. ಹೌದು ಸರ್. ಈಗ ಅಷ್ಟು ದೊಡ್ಡದಿರುತ್ತಲ್ಲ ಜಿಂಕೆ, ಹಾವಿನ ಬಾಯಿ ಎಷ್ಟೇ ಇರುತ್ತೆ, ಹೆಂಗೆ ನುಂಗುತ್ತೆ ಅಷ್ಟು ದೊಡ್ಡ ಜಿಂಕೆನ?
ಅದು ತಲೆ ಉಪಯೋಗಿಸಿ ಹಾಂ ಹಾಂ, ಇಲ್ಲಿ ದವಡೆ ಇರುತ್ತೆ, ದವಡೆ ಇರುತ್ತೆ, ತಲೆ ಇಲ್ಲಿ ಕೀಲು ಇರೋದಿಲ್ಲ. ಹಾಂ ಹಾಂ ಇಲ್ಲಿ ನಮಗೆ ಕೆಳಗಡೆ ದವಡೆ ಮೇಲ್ಗಡೆ ದವಡೆ ಎರಡು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿ ಕಿವಿ ಹತ್ರ. ಅದಕ್ಕೆ ಸೇರಿರಲ್ಲ, ಇದೇ ಬೇರೆ ಇದೇ ಬೇರೆ. ಹೌದೌದು, ಎಷ್ಟು ಅಗಲ ಬೇಕಾದ್ರೂ ತೆಗೆಯುತ್ತೆ ಅದು. ಎಷ್ಟು ಅಗಲ ಬೇಕಾದ್ರೂ ತೆಗೆಯುತ್ತೆ. ತೆಗೆದುಬಿಟ್ಟು ಜಿಂಕೆನ ನುಂಗುತ್ತೆ. ಹಾಂ ಹಾಂ ಹಾಂ. ಹಾಂ. ಹೆಬ್ಬಾವಿನ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದಗಳು. ಅಕ್ಕರ ಮನೆ ವಿವೇಕ್ ರೈ ಬರೆದಂಥ ಪುಸ್ತಕ ನಿಮಗೆ ಕೊಡ್ತಾ ಇದ್ದೇವೆ, ತಗೊಳ್ಳಿ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 260 ಚದರ ಕಿಲೋಮೀಟರಷ್ಟು ವಿಸ್ತಾರವಾಗಿ ಇರುವಂಥ ಪ್ರದೇಶ. ಇಷ್ಟು ದೊಡ್ಡ ಪ್ರದೇಶವನ್ನು ಒಂದೇ ದಿನದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲವಾ? ಖಂಡಿತ ಸಾಧ್ಯವಿಲ್ಲ. ಎಷ್ಟು ಆಗುತ್ತೋ ಅಷ್ಟು ನೋಡಿದ್ದೇವೆ. ಮತ್ತೆ ಒಂದು ಸಲ ಇನ್ನೊಂದು ಸಲ ಇಲ್ಲಿಗೆ ಬರೋಣ, ಇನ್ನಷ್ಟು ಈ ಉದ್ಯಾನವನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸದ್ಯಕ್ಕೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಶ್ರೀ ಶಿರೂರವರು, ನೈರೋಬಿ, ಕೀನ್ಯಾ, ದಕ್ಷಿಣ ಆಫ್ರಿಕಾದವರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.